ಸಾವರ್ಕರ್ ಅವರ ಜೀವನದ ಮೊದಲನೇ ಅಧ್ಯಾಯ ಮಹಾರಾಷ್ಟ್ರದ ಒಂದು ಪುಟ್ಟ ಹಳ್ಳಿಯಿಂದ ಪ್ರಾರಂಭವಾಗುತ್ತದೆ. ಇಲ್ಲಿಂದ ಒಬ್ಬ ಸಾಮಾನ್ಯ ಬಾಲಕ ವೀರ ಸಾವರ್ಕರ್ ಆಗಿ ಬದಲಾಗುವ ಕ್ರಾಂತಿಕಾರಿ ಪಯಣ ಶುರುವಾಗುತ್ತದೆ. 1883ರಲ್ಲಿ ಮಹಾರಾಷ್ಟ್ರದ ನಾಸಿಕ್ ಹತ್ತಿರ ಬೋಗೂರ್ ಎಂಬ ಹಳ್ಳಿಯಲ್ಲಿ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಜನಿಸುತ್ತಾರೆ. ಬಾಲ್ಯದಿಂದಲೇ ಅವರಿಗೆ ಕವಿತೆಗಳೆಂದರೆ ಬಹಳ ಪ್ರೀತಿ ಇತ್ತು. ಆದರೆ ಅವರ ವಯಸ್ಸಿನಲ್ಲಿ ಕೇವಲ ಸಾಹಿತ್ಯ ಮಾತ್ರವಿರಲಿಲ್ಲ, ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಕಿಚ್ಚು ಕೂಡ ಇತ್ತು. ಸಂಜೆ ವಿನಾಯಕ್ ಅವರಿಗೆ ಒಂದು ಸುದ್ದಿ ಕೇಳಿ ಬರುತ್ತದೆ. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಚಾಂಪಿಯನ್ ಸಹೋದರರನ್ನು ಬ್ರಿಟಿಷರು ಗಲ್ಲಿಗೇರಿಸುತ್ತಾರೆ ಎಂಬ ಸುದ್ದಿ. ಅಂದು ಆ ಸುದ್ದಿ ಕೇಳಿದ 15 ವರ್ಷದ ಬಾಲಕನ ರಕ್ತ ಕುದಿಯುತ್ತದೆ. ಆ ರಾತ್ರಿ ಅವರು ತಮ್ಮ ಮನೆಯಲ್ಲಿದ್ದ ಕುಲದೇವತೆಯ ಅಷ್ಟಭುಜ ದೇವಿಯ ಮುಂದೆ ಮಂಡಿಯೂರಿ ಕಠಿಣ ಶಪಥನ್ನು ಮಾಡುತ್ತಾರೆ. ನನ್ನ ದೇಶದ ಸ್ವಾತಂತ್ರ್ಯಕ್ಕಾಗಿ ನಾನು ಕ್ರಾಂತಿಕಾರಿಯ ಹಾದಿಯಲ್ಲಿ ನಡೆಯುತ್ತೇನೆ. ಬ್ರಿಟಿಷರನ್ನು ಈ ದೇಶದಿಂದ ಓಡಿಸುವವರೆಗೂ ನಾನು ವಿಶ್ರಮಿಸುವುದಿಲ್ಲ ಎಂದು. ಇದು ಕೇವಲ ಒಬ್ಬ ಬಾಲಕನ ಆವೇಶವಾಗಿರಲಿಲ್ಲ. ಅಲ್ಲಿಂದ ಅವರು ಮುಂದೆ ಮಿತ್ರಮೇಳವೆಂಬ ಗುಂಪನ್ನು ಕಟ್ತಾರೆ. ಯುವಕರಲ್ಲಿ ದೇಶಭಕ್ತಿಯನ್ನು ತುಂಬಲು ಶುರು ಮಾಡ್ತಾರೆ. ಇಲ್ಲಿಂದ ಮುಂದೆ ಪ್ರಸಿದ್ಧ ಅಭಿನವ ಭಾರತ ಸಂಘಟನೆಯಾಗಿ ರೂಪುಗೊಳ್ಳುತ್ತದೆ. ನಂತರ 1906ರಲ್ಲಿ ಸಾವರ್ಕರ್ ಅವರು ಉನ್ನತ ಶಿಕ್ಷಣಕ್ಕಾಗಿ ಲಂಡನ್ಗೆ ಪ್ರಯಾಣ ಬೆಳೆಸುತ್ತಾರೆ. ಅಲ್ಲಿ ಅವರು ತಂಗಿದ್ದ ಇಂಡಿಯನ್ ಹೌಸ್ ಎಂಬಲ್ಲಿ ಮೇಲ್ನೋಟಕ್ಕೆ ಇದು ವಿದ್ಯಾರ್ಥಿಗಳ ವಸತಿ ನಿಲಯವಾಗಿದ್ದರೂ ಒಳಗಾದು ಕ್ರಾಂತಿಕಾರಿ ಅಖಿಲ ಕೇಂದ್ರ ಕಚೇರಿಯಾಗಿತ್ತು. ಅಲ್ಲಿ ಸಾವರ್ಕರ್ ಅವರು ಕೇವಲ ಕಾನೂನು ಅಭ್ಯಾಸ ಮಾಡುತ್ತಿರಲಿಲ್ಲ, ಭಾರತದ ಸ್ವಾತಂತ್ರ್ಯದ ಕಿಚ್ಚನ್ನು ವಿದೇಶದಲ್ಲಿದ್ದ ಭಾರತೀಯ ವಿದ್ಯಾರ್ಥಿಗಳಿಗೆ ಹರಡಿಸುತ್ತಿದ್ದರು. ಅಲ್ಲಿ ಅವರು ನಡೆಸಿದ್ದ ಕೆಲವು ಸಾಹಸಗಳು ರೋಚಕವಾಗಿವೆ. ಬಾಂಬ್ ತಯಾರಿಕೆ. ರಷ್ಯಾದ ಕ್ರಾಂತಿಕಾರಿಗಳಿಂದ ಬಾಂಬ್ ತಯಾರಿಸುವ ರಹಸ್ಯ ಕೈಪಿಡಿಯನ್ನು ಪಡೆದು ಅದನ್ನು ಗುಟ್ಟಾಗಿ ಭಾರತಕ್ಕೆ ರವಾನಿಸಿದರು. ಬ್ರಿಟಿಷರು 1857ರ ದಂಗೆಯನ್ನು ಸಿಪಾಯಿ ದಂಗೆ ಎಂದು ಕರೆದಿದ್ದರು. ಆದರೆ ಸಾವರ್ಕರ್ ಅವರು ಲಂಡನ್ ಲೈಬ್ರರಿಗಳಲ್ಲಿ ಸಂಶೋಧನೆ ನಡೆಸಿ ಅದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೆಂದು ಸಾಬೀತುಪಡಿಸಿ ಪುಸ್ತಕ ಬರೆದರು. ಪುಸ್ತಕವನ್ನು ಪ್ರಕಟಿಸುವ ಮೊದಲು ಬ್ರಿಟಿಷ್ ಸರ್ಕಾರ ಇದನ್ನು ನಿಷೇಧಿಸಿತು. ನಂತರ ಲಂಡನ್ನಲ್ಲಿ ಕುಳಿತೇ ಭಾರತದಲ್ಲಿದ್ದ ತಮ್ಮ ಕ್ರಾಂತಿಕಾರಿ ಮಿತ್ರರಿಗೆ ಆಯುಧಗಳು ಮತ್ತು ಸ್ಫೂರ್ತಿಯ ಮಾತುಗಳನ್ನು ಕಳಿಸುತ್ತಿದ್ದರು. ಲಂಡನ್ನಲ್ಲಿ ಇವರ ಈ ಚಟುವಟಿಕೆಗಳನ್ನು ಬ್ರಿಟಿಷ್ ಪೊಲೀಸರ ಕಣ್ಣು ಕೆಂಪು ಮಾಡಿತ್ತು. ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸರು ಸದಾ ಅವರ ಬೆನ್ನು ಹಿಂದೆ ಬಿದ್ದಿದ್ದರು. 1910ರ ಈ ಸಮಯ. ಲಂಡನ್ನಲ್ಲಿ ಬಂದಿಯಾದ ಸಾವರ್ಕರ್ ಅವರನ್ನು ಮೋರಿಯಾ ಎಂಬ ಹಡಗಿನಲ್ಲಿ ಭಾರತಕ್ಕೆ ಕರೆತರಲಾಗುತ್ತಿತ್ತು. ಬ್ರಿಟಿಷ್ ಪೊಲೀಸರು ಅವರ ಹದ್ದಿನ ಕಣ್ಣಿನಂತೆ ಕಾಯುತ್ತಿದ್ದರು. ಆದರೆ ಸಾವರ್ಕರ್ ಅವರ ಮನಸ್ಸಿನಲ್ಲಿ ಬೇರೆಯೇ ಆದ ಯೋಚನೆ ಇತ್ತು. ಹಡಗು ಫ್ರಾನ್ಸ್ನ ಮ್ಯಾಜಿಲೆನ್ಸ್ ಬಂದರಿನ ಸಮೀಪ ಬಂದಾಗ ಸಾವರ್ಕರ್ ಅವರು ಶೌಚಾಲಯಕ್ಕೆ ಹೋಗುವ ನೆಪ ಮಾಡಿ ಅಲ್ಲಿಂದ ಸಣ್ಣ ಕಿಟಕಿಯ ಮೂಲಕ ಹೊರಬಂದರು. ಅಬ್ಬರಿಸುತ್ತಿದ್ದ ಸಮುದ್ರದ ಅಲೆಗಳ ನಡುವೆ ಜಿಗಿದೇ ಬಿದ್ದರು. ಅವರು ಈಜುತ್ತಾ ದಡ ತಲುಪಿದಾಗ ಬ್ರಿಟಿಷ್ ಪೊಲೀಸರು ಗುಂಡಿನ ಮಳೆಯನ್ನೇ ಸುರಿಸಿದರು. ಆದರೆ ಧೃತಿಗೆಡದೆ ದಡ ಹತ್ತಿ ಅವರು ಫ್ರೆಂಚ್ ನೆಲದ ಮೇಲೆ ನಿಂತು ರಕ್ಷಣೆಗಾಗಿ ಕೋರಿದರು. ಆದರೆ ಭಾಷೆಯ ಸಮಸ್ಯೆಯಿಂದಾಗಿ ಅಲ್ಲಿನ ಫ್ರೆಂಚ್ ಪೊಲೀಸರಿಗೆ ಪರಿಸ್ಥಿತಿ ಅರ್ಥವೇ ಆಗಲಿಲ್ಲ. ಅಷ್ಟರಲ್ಲಿ ಬ್ರಿಟಿಷ್ ಪೊಲೀಸರು ಕಾನೂನು ಬಾಹಿರವಾಗಿ ಫ್ರೆಂಚ್ ನೆಲದ ಮೇಲೆ ಅತಿಕ್ರಮಣ ಪ್ರವೇಶ ಮಾಡಿದ ಸಾವರ್ಕರ್ ಅವರನ್ನು ಮತ್ತೆ ಬಂಧಿಸಿದರು. ಈ ಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸುದ್ದಿಯೇ ಆಗಿತ್ತು. ಫ್ರಾನ್ಸ್ ಮತ್ತು ಬ್ರಿಟಿಷರ ನಡುವೆ ರಾಜತಾಂತ್ರಿಕ ಸಂಘರ್ಷಕ್ಕೆ ಕಾರಣವಾಗಿತ್ತು. ಈ ಸಾಹಸವು ಸಾವರ್ಕರ್ ಅವರನ್ನು ಜಾಗತಿಕ ಮಟ್ಟದ ಕ್ರಾಂತಿಕಾರಿಯಾಗಿ ಗುರುತಿಸುವಂತೆ ಮಾಡಿತ್ತು. ನಂತರ 1911ರಲ್ಲಿ ಸಾವರ್ಕರ್ ಅವರಿಗೆ ಬ್ರಿಟಿಷ್ ನ್ಯಾಯಾಲಯವು 50 ವರ್ಷಗಳ ಕಾಲ, ಅಂದರೆ 2 ಜೀವಾವಧಿ, ಅಂಡಮಾನ್ ಸೆಲ್ಯೂಕಸ್ ಜೈಲಿಗೆ ಕಳಿಸುವ ಶಿಕ್ಷೆಯನ್ನು ವಿಧಿಸಿತ್ತು. ಅಲ್ಲಿಯ ಶಿಕ್ಷೆಯನ್ನು ಕಲಾಪಾನಿ ಎಂದು ಕರೆಯಲಾಗುತ್ತಿತ್ತು. ಏಕೆಂದರೆ ಆ ದ್ವೀಪದಿಂದ ಯಾರೂ ವಾಪಸ್ ಬಂದೇ ಇರಲಿಲ್ಲ ಎಂಬ ನಂಬಿಕೆ ಇತ್ತು. ಸಾವರ್ಕರ್ ಅವರನ್ನು ಅಲ್ಲಿ ಇರಿಸಿದ್ದ ಒಂದು ಸಣ್ಣ ಕತ್ತಲೆಯ ಕೋಣೆಯಲ್ಲಿ ಅಲ್ಲಿ ಅವರು ಅನುಭವಿಸಿದ ಅವಮಾನ ಶಿಕ್ಷೆಗಳು ಹೇಗಿತ್ತೆಂದರೆ ಕ್ರೂರವಾಗಿತ್ತು. ಎತ್ತುಗಳ ಬದಲಿಗೆ ಸಾವರ್ಕರ್ ಮತ್ತು ಇತರೆ ಕೈದಿಗಳನ್ನು ಎಣ್ಣೆಗಾಣಕ್ಕೆ ಕಟ್ಟಿ ದಿನವಿಡೀ ಎಣ್ಣೆ ತೆಗೆಯುವಂತೆ ಮಾಡುತ್ತಿದ್ದರು. ಸುಸ್ತಾಗಿ ಬಿದ್ದರೆ ಬ್ರಿಟಿಷ್ ಸೈನಿಕರು ಚಾಟಿ ಏಟು ಹಾಕುತ್ತಿದ್ದರು. ಅವರಿಗೆ ಬರೆಯಲು ಕಾಗದ ಅಥವಾ ಪೆನ್ನುಗಳನ್ನು ನೀಡುತ್ತಿರಲಿಲ್ಲ. ಆದರೆ ಸಾವರ್ಕರ್ ಅವರು ಧೃತಿಗೆಡಲಿಲ್ಲ. ಅವರು ಜೈಲಿನ ಗೋಡೆಗಳ ಮೇಲೆ ಕಲ್ಲು ಮತ್ತು ಮೂಳೆಗಳಿಂದ ಸಾವಿರಾರು ಸಾಲುಗಳನ್ನು ಕವಿತೆಗಳನ್ನು ಕೆತ್ತಿದ್ದರು. ಈ ಕವಿತೆಗಳನ್ನು ನೆನಪಿಟ್ಟುಕೊಂಡು ನಂತರ ಬಿಡುಗಡೆಯಾದ ಮೇಲೆ ಜಗತ್ತಿಗೆ ನೀಡಿದರು. ಸುತ್ತಲೂ ಸಾವು ಮತ್ತು ಯಾತನೆ ಇದ್ದರೂ ಸಾವರ್ಕರ್ ಅವರು ಇತರೆ ಕೈದಿಗಳಲ್ಲಿ ದೇಶಭಕ್ತಿಯ ಕಿಚ್ಚನ್ನು ಆರದಂತೆ ನೋಡಿಕೊಂಡರು. ಅಲ್ಲಿದ್ದ ಗ್ರಂಥಾಲಯಗಳನ್ನು ಬಳಸಿ ಕೈದಿಗಳಿಗೆ ಶಿಕ್ಷಣ ನೀಡಲು ಆರಂಭಿಸಿದರು.
1924ರಿಂದ 1937ರವರೆಗೆ ಸಾವರ್ಕರ್ ಅವರು ರತ್ನಗಿರಿಯಲ್ಲಿ ಸ್ಥಳಬದ್ಧತೆಯಲ್ಲಿ ಇರಬೇಕಾಗಿತ್ತು. ಅಂದರೆ ರತ್ನಗಿರಿಯ ಜಿಲ್ಲೆಯನ್ನು ಬಿಟ್ಟು ಹೊರಗೆ ಹೋಗುವಂತಿರಲಿಲ್ಲ. ಈ ಸಮಯದಲ್ಲಿ ಅವರು ಗಮನಿಸಿದ್ದ ಸಮಾಜವನ್ನು ಒಳಗಿನಿಂದಲೇ ತಿನ್ನುತ್ತಿದ್ದ ಅನಿಷ್ಟ ಪದ್ಧತಿಗಳನ್ನು ಸಾವರ್ಕರ್ ಅವರ ಪ್ರಕಾರ ಭಾರತದ ಬ್ರಿಟಿಷರ ವಿರುದ್ಧ ಗೆಲ್ಲಬೇಕೆಂದರೆ ಮೊದಲು ತನ್ನೊಳಗಿದ್ದ ಭೇದ ಭಾವವನ್ನು ತೊರೆಯಬೇಕು. ಈ ನಿಟ್ಟಿನಲ್ಲಿ ಅವರು ಮಾಡಿದ ಕೆಲಸ ಅಸ್ಪೃಶ್ಯತೆ ವಿರೋಧ ಸಮರ. ಅಂದು ದಲಿತರಿಗೆ ದೇವಸ್ಥಾನದಲ್ಲಿ ಪ್ರವೇಶವಿರಲಿಲ್ಲ. ಇದನ್ನು ವಿರೋಧಿಸಿದ ಸಾವರ್ಕರ್ ಅವರು ರತ್ನಗಿರಿಯಲ್ಲಿ ಪಚಿಪಾವತ ಮಂದಿರವೆಂಬ ದೇವಸ್ಥಾನವನ್ನು ಕಟ್ಟಿದರು. ಇಲ್ಲಿ ಎಲ್ಲ ಜಾತಿಯವರಿಗೂ ಸಮಾನವಾಗಿ ಪ್ರವೇಶವಿತ್ತು. ಸಹಭೋಜನೆ, ಜಾತಿ ಭೇದವೆಲ್ಲ ಮರೆತು ಎಲ್ಲರೂ ಒಂದೇ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡುವ ಸಹಭೋಜನೆ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದರು. ಹಿಂದುತ್ವದ ಪರಿಕಲ್ಪನೆ. ಇದು ರತ್ನಗಿರಿಯ ಜೈಲಿನಲ್ಲಿದ್ದಾಗ ಅವರು ಹಿಂದುತ್ವ ಎಂಬ ಪ್ರಸಿದ್ಧ ಗ್ರಂಥವನ್ನು ಬರೆದರು. ಭಾರತವನ್ನು ಕೇವಲ ಒಂದು ಭೂಭಾಗವಾಗಿ ನೋಡದೆ ಅದನ್ನು ಪಿತೃಭೂಮಿ ಅಥವಾ ಪುಣ್ಯಭೂಮಿಯಾಗಿ ಕಾಣುವ ಪ್ರತಿಯೊಬ್ಬ ಹಿಂದೂ ಎಂಬ ವಾಕ್ಯವನ್ನು ನೀಡಿದರು. ಸಾವರ್ಕರ್ ಅವರ ಈ ಸಮಾಜದ ಸುಧಾರಣೆ ಹಾದಿ ಸುಲಭ ಇರಲಿಲ್ಲ. ಸಾಂಪ್ರದಾಯಿಕವಾದಿಗಳಿಂದ ಅವರು ಸಾಕಷ್ಟು ವಿರೋಧವನ್ನು ಎದುರಿಸಬೇಕಾಯಿತು. ಸಾವರ್ಕರ್ ಅವರು ತಮ್ಮ ಜೀವನದ ಅಂತಿಮ ಘಟ್ಟದಲ್ಲಿ ಆತ್ಮಾರ್ಪಣೆ ಅಂದರೆ ಸತಾರ ಅಥವಾ ಉಪವಾಸದ ಮೂಲಕ ಪ್ರಾಣತ್ಯಾಗ ಮಾಡುವ ನಿರ್ಧಾರವನ್ನು ಮಾಡುತ್ತಾರೆ. ನೋಡಿ, ತಮ್ಮ ಜೀವನದ ಗುರಿ ಸಾಕಾರಗೊಂಡಿದೆ ಮತ್ತು ದೇಹದ ಕರ್ತವ್ಯ ಮುಗಿದಿದೆ ಎಂದು ನಂಬಿದ್ದ ಅವರು ಫೆಬ್ರವರಿ 1, 1966ರಂದು ಆಹಾರ ಮತ್ತು ಔಷಧಿಗಳನ್ನು ತ್ಯಜಿಸಿ ಫೆಬ್ರವರಿ 26, 1966ರಂದು ಅವರು ಇಹಲೋಕವನ್ನು ತ್ಯಜಿಸುತ್ತಾರೆ. ಆದರೆ ಅವರ ಸಾವಿನ ನಂತರವೂ ಅವರ ಪರಂಪರೆ ಭಾರತೀಯ ರಾಜಕೀಯ ಮತ್ತು ಸಮಾಜದಲ್ಲಿ ದೊಡ್ಡ ಸಂಚಲನವನ್ನೇ ಉಂಟು ಮಾಡಿತು. ರಾಜಕೀಯ ಪ್ರಭಾವ. ಸಾವರ್ಕರ್ ಅವರು ಹಿಂದುತ್ವದ ಈ ಪರಿಕಲ್ಪನೆ ಇಂದಿನ ಪ್ರಮುಖ ರಾಜಕೀಯ ಸಿದ್ಧಾಂತಗಳಿಗೆ ಅಡಿಪಾಯವಾಗಿತ್ತು. ಅವರು ಪ್ರತಿಪಾದಿಸಿದ ಸಾಂಸ್ಕೃತಿಕ ರಾಷ್ಟ್ರೀಯತೆ ಈಗಿಗೂ ಚರ್ಚೆಗೆ ಕೇಂದ್ರ ಬಿಂದುವಾಗಿದೆ. ಗಾಂಧೀಜಿಯವರ ಹತ್ಯೆಯ ಪ್ರಕರಣದಲ್ಲಿ ಇವರ ಹೆಸರು ಕೇಳಿಬಂದಿತ್ತು ಮತ್ತು ಅಂಡಮಾನ್ನಿಂದ ಬಿಡುಗಡೆಯಾದ ಅವರು ಬರೆದ ಅರ್ಜಿಗಳ ಬಗ್ಗೆ ಇಂದಿಗೂ ಅಪಾರ ವಿರೋಧಕ್ಕಿರುವ ಚರ್ಚೆ ನಡೆಯುತ್ತಿದೆ. ಅದೇನೇ ಇರಲಿ, ಅವರು ಬರೆದ ಕಮಲ, ಮೊಹೇನಾ ನಂತಹ ಕವಿತೆಗಳು ಮತ್ತು ಐತಿಹಾಸಿಕ ವಿಶ್ಲೇಷಣೆಗಳು ಮರಾಠ ಸಾಹಿತ್ಯದ ಅಮೂಲ್ಯ ರತ್ನಗಳಾಗಿವೆ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ.